ವಕ್ಫ್ ಭೂ ಕಬಳಿಕೆ ವಿಚಾರವಾಗಿ ಎರಡೂ ಪಕ್ಷಗಳ ನಡುವೆ ವಾಕ್ಸಮರವೇ ನಡೀತಾ ಇದೆ. ಒಂದು ಕಡೆಗೆ ಏನು ಬಿಜೆಪಿಯವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಆದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರೇ ನಮಗೆ ಆಮಿಷವನ್ನು ಕೊಟ್ಟಿದ್ರು ಅಂತೇಳಿ ಅನ್ವರ್ ಮಾಣಿಪ್ಪಾಡಿಯವರು ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಈ ಒಂದು ಜಟಾಪಟಿ ಮಧ್ಯೆ ಶಾಸಕರಂತ ಹ್ಯಾರಿಸ್ ಅವರು ಇದ್ದಾರೆ, ಕಾಂಗ್ರೆಸ್ನ ಶಾಸಕರು ಏನು ಹ್ಯಾರಿಸ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಿಮ್ಗೆ ಈಗಾಗಲೇ ನೋಡ್ತಾ ಇದ್ದೀರಿ ವಕ್ಫ್ ವಿಚಾರವಾಗಿ ಸಾಕಷ್ಟು ಅಂದರೆ ಎರಡೂ ಪಕ್ಷಗಳ ನಡುವೆ ಏನು ಕ್ಲಾರಿಟಿ ಬರ್ತಲ್ಲ, ಕೇವಲ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಏನಾಗ್ತಾ ಇದೆ ಸರ್, ಏನು ಮಾಹಿತಿ ಇದೆ? ನೋಡಿ, ವಕ್ಫ್ ಅಂದರೆ ಏನು ಅನ್ನೋದನ್ನು ಯಾರೂ ಅರ್ಥನೇ ಮಾಡ್ಕೊಳ್ದೆ ಮಾತಾಡ್ತಾ ಇರೋದು ಸರಿಯಲ್ಲ. ವಕ್ಫು ಯಾರೋ ದಾನಿ ಅದನ್ನು ದಾನ ಮಾಡಿರುವಂಥದ್ದು, ದೇವರ ದಾರಿಯಲ್ಲಿ ದಾನ ಮಾಡಿರುವಂಥದ್ದು. ಅದು ಮುಸಲ್ಮಾನ್ ದಾನ ಮಾಡಿರೋದನ್ನು ವಕ್ಫ್ ಅಂತಾರೆ, ಬಾಕಿರೋರು ಧರ್ಮದವರು ಅದಕ್ಕೂ ನಮ್ಮ ಇದೆಲ್ಲ ಸರ್ಕಾರದ ಜಾಗ. ಈ ದಾನ ಮಾಡಿ ಅದನ್ನು ಟೇಕ್ ಕೇರ್ ಮಾಡಲಿಕ್ಕೆ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದಾರೆ. ಆಮೇಲೆ ಏನೋ ಒಂದು ರಿಪೋರ್ಟನ್ನು ಇಟ್ಕೊಂಡು ಇವರೆಲ್ಲ ಇಷ್ಟು ಮಾತಾಡ್ತಾ ಇದ್ದಾರೆ. ಆ ಥರ ಒಂದು ತನಿಖೆ ಮಾಡಿ ಅಂತ ಯಾವ್ದಾರ ಸರ್ಕಾರ ಆದೇಶ ಕೊಟ್ಟಿದ್ರಾ? ಇಸ್ ದೇರ್ ಎನಿ ಈ ಥರ ಒಂದು ತನಿಖೆ ಮಾಡಿಬಿಟ್ಟು ನೀವು ಏನೋ ಇದನ್ನು ಒಂದು ರಿಪೋರ್ಟ್ ಕೊಡಿ ಅಂಥೇಳಿ ಯಾವ ಸರ್ಕಾರ ಆದೇಶ ಕೊಟ್ಟಿದ್ದಾರೆ? ಆಮೇಲೆ ಇವ್ರು ಏನು ತನಿಖೆ ಮಾಡಿದ್ದಾರೆ? ತನಿಖೆ ಮಾಡಲಿಕ್ಕೆ ಇವರಿಗೆ, ಆ ವ್ಯಕ್ತಿಗೆ, ಆ ಕುರ್ಚಿಗೆ ಏನು ಅಧಿಕಾರ ಇದೆ? ಇದೆಲ್ಲ ಇದ್ದು ಅದನ್ನು ಒಂದು ಸರಿಯಾದಂಥ ರೀತಿಯಲ್ಲಿ ತನಿಖೆ ಆಗಿದ್ದರೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಸರ್ಕಾರ ಕೂಡ ಅದನ್ನು ನೋಡಬೇಕು. ಕೇವಲ ಯಾರ್ಯಾರೋ ಕೊಟ್ಟಿದ್ದ ಪೇಪರ್ಗಳನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಒಂದು ರಿಪೋರ್ಟ್ ಕೊಟ್ಬಿಟ್ಟು ಇದು ರಿಪೋರ್ಟ್ ಅಂತ ಹೇಳಿದರೆ ಅದು ಸರಿಯಲ್ಲ. ನೋಡಿ, ತನಿಖೆ ಮಾಡಲಿ, ವಕ್ಫ್ ಬಗ್ಗೆ ತನಿಖೆ ಮಾಡಲಿ, ಯಾರು ಜಾಗ ತೊಗೊಂಡಿದ್ದಾರೆ ಅದನ್ನು ವಾಪಸ್ ತೊಗೊಳ್ಳಿ, ಯಾವುದು ತನಿಖೆ ಮಾಡಿ ಯಾವುದು ವಕ್ಫ್ ಜಾಗ ಅಲ್ಲ ಅನ್ನೋದೊಂದು ತೀರ್ಮಾನ ಮಾಡಲಿ, ನೋ ಇಶ್ಯೂಸ್. ಅದನ್ನೆಲ್ಲ ಸರ್ಕಾರದ ಜವಾಬ್ದಾರಿ, ಅದು ಸರ್ಕಾರ ಮಾಡಲಿ. ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಸರ್ಕಾರ ಮಾಡಿ ನೇಮಿತವಾಗಿ ಯಾವುದು ಇದು ವಕ್ಫ್ ಜಾಗ, ಇದು ಯಾರಾದರೂ ಅದನ್ನು ತೊಗೊಂಡ್ಬಿಟ್ಟಿದ್ರೆ, ಏನೋ ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನು ವಾಪಸ್ ಪಡ್ಕೊಳ್ಳಿ ಸರ್ಕಾರ. ಯಾರು ಬೇಡ ಹೇಳ್ತಾರೆ? ಯಾರೂ ಬೇಡ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಆದರೆ ವಕ್ಫ್ ಏನು ಅನ್ನೋದು ಸುಮ್ಮನೆ ಏನೋ ರೈತರ ಜಮೀನು ತೊಗೊಂಡ್ಬಿಟ್ರು, ಇವ್ರ ಜಮೀನು ತೊಗೊಂಡ್ಬಿಟ್ರು ಅಂತೇಳಿ ಒಂದು ಸಮಾಜದ ಮೇಲೆ ಒಂಥರ ಮಾತಾಡ್ತಾರಲ್ಲ, ಅದು ಸರಿಯಲ್ಲ. ಮಾಣಿಪ್ಪಾಡಿ ವರದಿಯಲ್ಲಿರ್ತಕ್ಕಂಥ ಅಂಶಗಳು ಎಷ್ಟು ಸತ್ಯಕ್ಕೆ? ವರದಿ ಅಂತ ಯಾರು ಹೇಳಿದ್ದಾರೆ? ಯಾರು ಈ ವರದಿನ ಕೇಳಿದ್ದಾರೆ? ಅವ್ರಿಗೆ ಯಾವ ಸರ್ಕಾರದ ಆದೇಶದ ವತಿಯಿಂದ ಈ ವರದಿನ ಅವ್ರು ಸಲ್ಲಿಸಿದ್ದಾರೆ? ಆ ಥರ ಒಂದು ಆರ್ಡ್ರ್ ಇತ್ತಾ? ಆ ಥರ ಇದ್ದರೆ ಆ ಥರ ಜುಡಿಷಿಯಲ್ ಪವರ್ ಇವ್ರಿಗೆ ಯಾರು ಕೊಟ್ಟಿದ್ದಾರೆ? ಸರ್ಕಾರ ಏನಾದರೂ ಜುಡಿಷಿಯಲ್ ಪವರ್ ಕೊಟ್ಟಿದ್ದಾರಾ? ಇವ್ರು ಯಾವ ಒಂದು ಅಧಿಕಾರವನ್ನು ಇಟ್ಕೊಂಡ್ಬಿಟ್ಟು ಈ ತನಿಖೆಯನ್ನು ಮಾಡಿದ್ದಾರೆ? ಈ ಒಂದು ಏನು ಇದನ್ನು ರಿಪೋರ್ಟನ್ನು ಕೊಟ್ಟಿದ್ದಾರೆ? ಅದಾದರೂ ಹೇಳಲಿ. ಇದೇನೂ ಇಲ್ಲದೆ ಒಂದು ಇಷ್ಟು ಪೇಪರ್ ಕಲೆಕ್ಟ್ ಮಾಡಿಬಿಟ್ಟು ನಾನು ಹೇಳೋದು ಸರ್ಕಾರ ತನಿಖೆ ಮಾಡಲಿ, ಯಾರ್ಯಾರು ತೊಗೊಂಡಿದ್ದಾರೆ ಹೇಳಲಿ, ಪಟ್ಟಿ ಬಿಡುಗಡೆ ಮಾಡಲಿ, ನೋ ಇಶ್ಯೂಸ್. ಅದನ್ನು ಮಾಡಬೇಕು. ಮಾಡಿ ವಕ್ಫದ ಜಾಗ ಇದು ವಕ್ಫಿಗಿರಲಿ, ಅದು ಸರ್ಕಾರದ ಜವಾಬ್ದಾರಿ. ಯಾವುದೇ ಅದು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವುದಾದ್ರು ಸರ್ಕಾರ ಇರಲಿ, ಅವ್ರ ಜವಾಬ್ದಾರಿ ಅದು ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆಯಾ ಇಲ್ವೋ ಅಂತ ನೋಡೋದು ಕೂಡ. ಈಗ ನಾವು ದೇವಸ್ಥಾನ ಇದೆ, ದೇವಸ್ಥಾನ ಯಾರು ವೈಯಕ್ತಿಕನಾ? ಅಲ್ಲ, ಮುಜರಾಯಿ ಇಲಾಖೆ. ಮುಜರಾಯಿ ಇಲಾಖೆಗೆ ಯಾರೋ ಬಿಟ್ಕೊಟ್ಟಿರೋ ತಾನೇ ಅದು. ಸೊ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಜಾಗ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಸರ್ಕಾರ ನೋಡಿದ್ರೆ ತಪ್ಪಿದೆಯಾ? ವಕ್ಫ್ ನೋಡಿದ್ರೆ ತಪ್ಪಿದೆ? ಏನಿಲ್ವಲ್ಲ. ಸೊ ಅವನ್ನ ಸರ್ಕಾರ ನೋಡಿ ಅದಕ್ಕೆ ಸರಿಯಾದಂಥ ಒಂದು ಆದೇಶದ ಮೇಲೆ ಅದಕ್ಕೆ ಒಂದು ರಿಪೋರ್ಟ್ ಮಾಡಿದ್ರೆ ಒಪ್ಕೊಳ್ಳೋಣ. ಇದು ಸುಮ್ಮನೆ ರಾಜಕೀಯವಾಗಿ ಬೇಕು ಅಂಥೇಳಿ ಮಾಡಿ ಅದನ್ನು ಯಾರು ಏನು ಅದರ ಹಿನ್ನೆಲೆ ಏನು? ಆ ರಿಪೋರ್ಟ್ ಹಿನ್ನೆಲೆ ಏನು? ಏನೂ ಇಲ್ಲ ಅದರಲ್ಲಿ. ಆಯಿತು, ಅದೇ ರಿಪೋರ್ಟನ್ನು ತಗೊಂಡು ಇನ್ನೊಂದು ಸರಿ ಸರ್ಕಾರ ಬೇಕಿದ್ರೆ ಇನ್ನೊಂದು ಸರಿ ಅದನ್ನು ಪರಿಶೀಲನೆ ಮಾಡಲಿ, ಅದರಲ್ಲಿ ಏನಿದೆ ಇಲ್ಲ ಅಂತ. ಅರ್ಥ ಆಯ್ತಲ್ವಾ? ಅದು ಬಿಟ್ಬಿಟ್ಟು ಸುಮ್ಮನೆ ಯಾರ ಮೇಲೋ ಹೆಸರು ಹಾಕೋದು. ಈಗ ಏನಾಗಿದೆ ಅಂದರೆ, ಇವತ್ತು ಮೀಡಿಯಾದಲ್ಲಿ ನೀವು ದೊಡ್ಡ ದೊಡ್ಡ ಹೆಸರು ಹೇಳಿದ ತಕ್ಷಣ ನೀವು 4 ಸರಿ ಜಾಸ್ತಿ ತೋರಿಸ್ತೀರಾ. ಆವಾಗ ಪ್ರಚಾರ ಸಿಗೋದು ಯಾರಿಗೆ? ಆ ಹೇಳಿರೋನಿಗೆ ಸಿಗ್ತದೆ. ಸುಮ್ಮನೆ ಯಾರ್ದೋ ಹೆಸರು ತೊಗೊಳ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ, ಪ್ರಚಾರ ಕೊಡ್ತೀರಿ. ಇದು ಸರಿಯಲ್ಲ. ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಕೊಡಬೇಕು. ನಮ್ಮ ಜವಾಬ್ದಾರಿ ಏನು? ಎಲ್ಲರನ್ನ ಜೊತೆಗೂಡಿಸಿ ತಗೊಂಡು ಹೋಗುವಂಥದ್ದು. ಇದರಲ್ಲಿ ಮುಸಲ್ಮಾನು, ಹಿಂದೂ, ಕ್ರಿಶ್ಚಿಯನ್ ಅಂತೇಳಿ ಬಿಡಿಸಿ ಮಾತಾಡದೆ, ನಾವೆಲ್ಲ ಭಾರತೀಯರು, ಇಡೀ ದೇಶ ನಮ್ಮದು, ಇಡೀ ರಾಜ್ಯ ನಮ್ಮದು, ನಾವೆಲ್ಲ ಕನ್ನಡಿಗರು. ಇವು ನಮಗೆಲ್ಲ ಏನಾಗಬೇಕು? ವಕ್ಫ್ ಇರಲಿ, ಮುಜರಾಯಿ ಇರಲಿ, ಇನ್ನೊಂದಿರಲಿ, ಯಾವುದೇ ಇರಲಿ, ಸರಿಯಾದಂಥ ರೀತಿಯಲ್ಲಿ ತನಿಖೆ ಮಾಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಮಾಡೋದು ಕೂಡ ಜವಾಬ್ದಾರಿನೇ ಸರ್ಕಾರದ್ದು. ಮಾಡಿ ಯಾರ ಜಾಗ ಯಾರ್ದಿದೆ ಅಂತೇಳಿ ಮಾರ್ಕ್ ಮಾಡಿ ಕೊಡಲಿ, ಮುಗೀತಲ್ಲ ಕೆಲಸ. ತನಿಖೆಗೆ ಒಂದು ಹೊಸದಾಗಿ ಸಮಿತಿ ಮಾಡೋದು ಸೂಕ್ತ ಅಂತೀರಾ? ಮತ್ತೆ ಹೊಸದಾಗಿ ಅಥವಾ ಯಾವುದ್ರ ರೀತಿಯಾಗಿ ತನಿಖೆ ಆಗಬೇಕು ಅಂತ ನೀವು ಹೇಳ್ತೀವಿ? ನೋಡಿ, ಈಗ ಈ ರಿಪೋರ್ಟ್ ಮೇಲೆ ಅದು ಏನಿದೆ ನನಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಬೇಕು ಅಂದರೆ, ಈಗ ಅವ್ರ ಸರ್ಕಾರನೇ ಇತ್ತಲ್ಲ, ಯಾಕೆ ಆವಾಗ ಈ ರಿಪೋರ್ಟನ್ನು ಏನೂ ಮಾಡಲಿಲ್ಲ? ಅವರು ವಿರೋಧ ಪಕ್ಷದಲ್ಲಿ ಹೋಗುವಾಗ ಮಾತ್ರ ಆ ರಿಪೋರ್ಟನ್ನು ಎತ್ತು ಮಾತಾಡ್ತಾರಲ್ಲ ಇವರು. ಸರಿನಾ ಅದು?
ಅವ್ರು ಅಧಿಕಾರದಲ್ಲಿ ಇರುವಾಗ ಆ ರಿಪೋರ್ಟ್ ಬಗ್ಗೆ ಮಾತೇ ಆಡಲ್ಲ. ಇದ್ರಲ್ಲ ಅಧಿಕಾರದಲ್ಲಿ ಆ ರಿಪೋರ್ಟ್ ಕೊಟ್ಟ ಮೇಲೆ ಯಾವತ್ತಾದರೂ ಮಾತಾಡಿದ್ರಾ? ಯಾಕೆ ಮಾತಾಡಲ್ಲ? ಬಿಜೆಪಿ ನಾಯಕರು ಯಾರನ್ನ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ತಮಗೆ? ಅಲ್ಲಿ ಅವರು ಶಾಮೀಲೆ ಆಗೇ ಇರಲಿ ಇಲ್ಲದೆ ಇರಲಿ, ಅವರು ಅಧಿಕಾರದಲ್ಲಿ ಇರುವಾಗ ಈ ರಿಪೋರ್ಟ್ ಬಗ್ಗೆ ಯಾಕೆ ಮಾತಾಡಲ್ಲ? ವಿರೋಧ ಪಕ್ಷಕ್ಕೆ ಬರುವಾಗ ಮಾತ್ರ ಇದು ಯಾಕೆ ನೆನಪು ಬರ್ತದೆ ಅವರಿಗೆ? ರಾಜಕೀಯಕ್ಕಾಗಿ ಮಾಡ್ತಿದ್ದಾರೆ ಅಂತ. ರಾಜಕೀಯ, ಕೇವಲ ರಾಜಕೀಯ, ನೀಚ ರಾಜಕೀಯ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ನೋಡ್ರಿ, ನಾವು ಒಂದೊಳ್ಳೆ ಸಮಾಜ ಕಟ್ಟಬೇಕ್ರಿ, ನಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡಬೇಕು, ಯಾವ ರೀತಿ ಹೋಗ್ಬೇಕು ನಾವು ಅದನ್ನು ಆಲೋಚನೆ ಮಾಡೋದು ಬಿಟ್ಬಿಟ್ಟು ವಿರೋಧ ಪಕ್ಷದಲ್ಲಿ ಬಂದರೆ ಅಧಿಕಾರ ಕಳ್ಕೊಂಡಿದ್ದ ತಕ್ಷಣ ಇದು ಜ್ಞಾಪಕ ಬರ್ತದೆ, ಇಲ್ಲ ಅಂದರೆ ಇದು ಜ್ಞಾಪಕನೇ ಬರಲ್ಲ ಅವರಿಗೆ. ಸಿಬಿಐ ತನಿಖೆಗೆ ಒತ್ತಾಯ ಮಾಡ್ತಿದ್ದಾರೆ. ನಿಮ್ಮ ಯಾವ ತನಿಖೆ ಬೇಕಿದ್ರೆ ಕೊಡಲಿ, ಯಾವ ತನಿಖೆ ಯಾವ ಇದು ಬೇಕಿದ್ರೆ ಮಾಡಲಿ, ಸರಿಯಾಗಿ ಮಾಡಲಿ. ನೀವು ಕೂಡ ಸರ್ಕಾರದ ಒಂದು ಭಾಗ ಇದ್ದೀರಿ, ಈಗ ನೀವು ಕೂಡ ನೀವು ಆಗ್ರಹ ಮಾಡ್ತೀರಿ. ಅದ್ರ ಬಗ್ಗೆ ಕೇಳಲಿಲ್ವಲ್ಲ ನಾವು. ನೀವು ಕೂಡ ಮುಖ್ಯಮಂತ್ರಿ ಒಂದು ಸಲಹೆ ಕೊಡ. ನಾವು ಅದ್ರ ಬಗ್ಗೆ ಕೇಳಿದ್ವಾ? ನಾವು ಕೇಳಿಲ್ವಲ್ಲ. ಅವ್ರು ತಾನೇ, ಅವ್ರು ಮಾಡಿಸ್ಲಿ, ಅವ್ರ ಸರ್ಕಾರ ಬರುವಾಗ ಮಾಡಿಸ್ಲಿ. ಅವ್ರಿಗೆ ನಿಮ್ಮಿಂದ ಅಭ್ಯಂತರ ಇಲ್ಲ. ಯಾವ ಸರ್ಕಾರ ಸಮಯಕ್ಕೆ ತಕ್ಕಂತೆ ಏನಾದರೂ ಬೇಕು ಅಂದರೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಬೇಕು ಅಂತ ನಾನೇನು ಕೇಳ್ತಾ ಇಲ್ಲ, ನಾನೇನು ಇದು ಮಾಡಿ ಅಂತ ಹೇಳ್ತಾ ಇಲ್ಲ. ಅವ್ರು ಮಾಡಬೇಕಿತ್ತಲ್ಲ, ಅವ್ರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾಕೆ ಮಾಡಲಿಲ್ಲ? ಅವರು ಸುಮ್ಮನೆ ಫೈಲ್ ಮುಚ್ಚಿಟ್ಟಿದ್ರು ತಾನೆ. ಈಗ ಯಾಕೆ ವಿರೋಧ ಪಕ್ಷದಲ್ಲಿರುವಾಗ ಮಾತಾಡ್ತಾರೆ? ಸೊ ಇವೆಲ್ಲ ನಾಟ್ ಕರೆಕ್ಟ್. ಅವರಿಗೆ ನೋಡಿ, ಓಕೆ, ಇಷ್ಟಕ್ಕೂ ವಕ್ಫ್ ಬೋರ್ಡ್ನ ಆ ಸಮಿತಿ ರಿಪೋರ್ಟ್ ಪ್ರಕಾರ ಅದನ್ನು ಉಳಿಸ್ಬೇಕಂತಾನ, ಅದನ್ನು ಮುಗಿಸ್ಬೇಕಂತಾನ? ಅದನ್ನು ಉಳಿಸ್ಬೇಕಂತಾನ? ಆ ಥರ ಇದ್ರೆ ಉಳಿಸಿ, ಅದನ್ನು ಮುಗೀತಲ್ಲ. ಈ ಮನ್ವರ್ ಮಾಣಿಕ್ ವರದಿಯ ಸಮಿತಿಯಲ್ಲಿ ಇರ್ತಕ್ಕಂಥ ಅಂಶಗಳು ನೀವು ಅದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ಅದು ಅಲ್ರಿ, ಅದು ಏನು ರಿಪೋರ್ಟು? ಆ ರಿಪೋರ್ಟ್ ಏನು? ಯಾರ ರಿಪೋರ್ಟನ್ನು ಕೇಳಿದ್ದಾರೆ? ಅವ್ರು ಯಾವ ಒಂದು ಅಧಿಕಾರವನ್ನು ಇಟ್ಕೊಂಡು ಆ ರಿಪೋರ್ಟನ್ನು ಮಾಡಿದ್ದಾರೆ? ಅದನ್ನಾದರೂ ಹೇಳಿ. ಹಾಗೆ ತುಂಬ ದಿನ ಆಗಿದೆ, ಈಗ ಹೊಸದಾಗಿ ಒಂದು ಸಮಿತಿ ಅದನ್ನು ಯಾರು ಕೇಳಿದ್ರು? ಯಾವ ಸರ್ಕಾರ ಕೇಳಿದ್ರು? ಯಾವ ಸರ್ಕಾರಕ್ಕೋಸ್ಕರ ಮಾಡಿದ್ದಾರೆ? ಯಾವ ಆದೇಶದ ಮೇಲೆ ಆಯಿತು? ಅದನ್ನಾದರೂ ಹೇಳಿ. ತನಿಖೆಗೆ ಯಾವ್ದು ಸೂಕ್ತ ಅಂತೀರಿ? ಹೊಸ ಸಮಿತಿ ಮಾಡೋದು ಸೂಕ್ತನಾ, ಅಥವಾ ಯಾವ್ದಾದ್ರು ನ್ಯಾಯಾಂಗ ಸಮಿತಿ ಕೊಡೋದಕ್ಕೆ ಇದು ಸೂಕ್ತನೋ? ಸಿಬಿಐ ತನಿಖೆ ಯಾವ್ದು ಸೂಕ್ತ ಅಂತ ನಿಮ್ಮ ಅಭಿಪ್ರಾಯ, ಸಮುದಾಯದ ಆಸ್ತಿನ ಉಳಿಸೋ ನಿಟ್ಟಿನಲ್ಲಿ? ಸಮುದಾಯ ಆಸ್ತಿಯನ್ನು ಉಳಿಸ್ಲಿಕ್ಕೆ ವಕ್ಫ್ ಬೋರ್ಡ್ ಇದೆ, ವಕ್ಫ್ ಬೋರ್ಡ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಮೇಲೆ ಬೇಕಿದ್ರೆ ಸರ್ಕಾರ, ಅದಕ್ಕೆ ಬೇಕಿದ್ರೆ ಏನಾದರೂ ಈ ಥರ ಆಗಿದೆ ಅಂತ ಹೇಳಿದರೆ ಸರ್ಕಾರ ತೀರ್ಮಾನ ಮಾಡ್ಬೋದು ಏನಾದರೂ ತನಿಖೆ ಬಗ್ಗೆ. ಇವತ್ತು ನಮ್ಮ ಸರ್ಕಾರದಲ್ಲಿ ಅದರ ತನಿಖೆ ಬಗ್ಗೆ ಏನೂ ಚರ್ಚೆ ಆಗಿಲ್ಲ. ಇವನಿಗೆ ಈ ರಿಪೋರ್ಟ್ ಕೊಟ್ಟಿರೋರಿಗೆ ಯಾವ ಸರ್ಕಾರ ಆದೇಶ ಮಾಡಿದೆ ರಿಪೋರ್ಟ್ ಕೊಡು ಅಂತ? ಅದನ್ನ ಹೇಳಿ. ಆಮೇಲೆ ತಾನೇ ಬಾಕಿ ಇರೋದಲ್ಲ. ಸುಮ್ಮನೆ 2 ಲಕ್ಷ ಕೋಟಿ ಇದೆ, 3 ಲಕ್ಷ. ನಮ್ಮ ಬಡವರು ರೋಡಲ್ಲಿ ಊಟ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ. 2 ಲಕ್ಷ ಕೋಟಿ ಇಟ್ಕೊಂಡು ಅವ್ರಿಗೆ ಅಟ್ಲೀಸ್ಟ್ ಊಟ ಆದರೂ ಹಾಕ್ಬೋದಲ್ಲ ನಾವು. ಇದು ಸುಮ್ಮನೆ ನಮ್ಮನ್ನು ಅಂದರೆ ನಮ್ಮ ಮನಸ್ಸಲ್ಲಿ, ಎಲ್ಲರ ಮನಸ್ಸೊಳಗಡೆ ಸುಮ್ಮನೆ ಒಂದು ತಂದಿಡುವಂಥ ಪ್ರಯತ್ನ. ಈಗ ಟ್ರಿವಾಂಡ್ರಮಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ಭೂಮಿ ಕೆಳಗಡೆ ಎಷ್ಟೋ ಆಸ್ತಿ, ಎಷ್ಟೋ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತೆಗೆದ್ರೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೇದಾಗುತ್ತಾ? ಯಾಕೆ ಯಾರು ಮಾತಾಡಲ್ಲ? ಇದು ನೋಡಿ, ರಾಜಕೀಯವಾಗಿ ಮಾತ್ರ ಮಾತಾಡಬೇಕು ಅಂತ ಮಾತಾಡಿದ್ರು ತಪ್ಪು. ಈ ದೇಶದಲ್ಲಿರುವಂಥವ್ರಿಗೆ ಏನಾದರೂ ಒಳ್ಳೇದಾಗುತ್ತಾ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಂತೆ ಎನ್ ಎ ಹ್ಯಾರಿಸ್ ಅವರ ಮಾತು. ಅವ್ರು ಹೇಳುವಂತೆ ಸರ್ಕಾರದ ಮುಂದೆ ಯಾವುದೇ ರೀತಿಯ ತನಿಖೆ ಇಲ್ಲ, ತನಿಖೆಯ ಬಗ್ಗೆ ಕೂಡ ಪ್ರಸ್ತಾಪ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಶಾಸಕರಾಗಿಯೂ ಕೂಡ ಸರ್ಕಾರಕ್ಕೆ ನಾನು ಯಾವುದೇ ರೀತಿಯ ಒಂದು ಸಲಹೆಯನ್ನು ಕೂಡ ಕೊಡೋದಿಲ್ಲ. ಹಾಗೇನಾದರೂ ಇತ್ತು ಅಂತಂದರೆ ಮತ್ತೆ ಏನಾದ್ರೂ ಅವನು ಕಾಂಗ್ರೆಸ್ BJPಯಿಂದ ಸರ್ಕಾರ ಬಂದಾಗ ಅವ್ರು ಬೇಕಾದ್ರೆ ಸಿಬಿಐಗೆ ತನಿಖೆ ಕೊಡಲಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.